ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗ್ತಕ್ಕಂತಹ ಮಾಹಿತಿಯನ್ನ ನಾನು ನನ್ನ ತರಗತಿಯಲ್ಲಿ ತಿಳಿಸ್ತಾ ಇದ್ದೀನಿ. ಚಾವುಂಡರಾಯನ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಈಗ ಶಿಕ್ಷಕರ ಆಕಾಂಕ್ಷಿ ಅಥವಾ ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಆ ಒಂದು ಶಿಕ್ಷಕರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗ್ತಕ್ಕಂಥದ್ದಿರ್ಬೋದು. ಹಾಗೇನೆ ಕೆಸೆಟ್ ಎಕ್ಸಾಮ್, ಹಾಗೆ ನೆಟ್, ಹೀಗೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕನ್ನಡ ಭಾಷೆಯ ವಿಚಾರಧಾರೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಇನ್ನೂ ಅನೇಕ ವಿಚಾರಗಳನ್ನ ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಇವತ್ತು ಚಾವುಂಡರಾಯನ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಯಾವ ಯಾವ ಪುಸ್ತಕಗಳನ್ನ ನಾನು ಓದಿರ್ತೀನಿ ಅಂತಕ್ಕಂಥ ವಿಚಾರಗಳನ್ನ ತಿಳಿಸೋದಾದ್ರೆ, ನೋಡಿ, ಇಲ್ಲಿ ಸಾಹಿತ್ಯ ಸಂಜೀವಿನಿ ಅನ್ನುವಂತಹ ಒಂದು ಪುಸ್ತಕ, ಇಲ್ಲಿ ಶಿವಶರಣಪ್ಪ ಮೋತಕಪಳ್ಳಿ ಅವರು ಬರೆದಿರ್ತಕ್ಕಂಥದ್ದು. ಹಾಗೇನೆ ಸಾಹಿತ್ಯ, ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ, ಶಾಮರಾಯರ ಒಂದು ಕನ್ನಡ ಸಾಹಿತ್ಯ ಚರಿತ್ರೆ ಆಗಿರ್ಬೋದು. ಹಾಗೇನೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ, ನಿಂಗಣ್ಣನವರ ಪುಸ್ತಕ. ಈ ಮೂರು ಮಹಾನ್ ಗ್ರಂಥಗಳ ವಿಚಾರಗಳನ್ನ ಒಂದು ಕಡೆ ಒಂದು ರೀತಿಯಲ್ಲಿ ನಿಮಗೆ ನೋಟ್ಸ್ ರೀತಿಯಲ್ಲಿ ನಾನು ನನ್ನ ತರಗತಿಯಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ, ಈಗ ನೇರವಾಗಿ ಚಾವುಂಡರಾಯನ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಚಾವುಂಡರಾಯನ ಕಾಲ ಇಲ್ಲಿ ಕ್ರಿಸ್ತ ಶಕ 974 ಅನ್ನುವಂತಹದನ್ನ ನಾವು ನೆನಪು ಇಟ್ಕೋಬೇಕು. ಹಾಗೇನೆ ಚಾವುಂಡರಾಯನ ಮತ, ಅವನು ಇಲ್ಲ ಒಂದ್ ಕಡೆ ಯಾವ ಧರ್ಮಕ್ಕೆ ಸೇರಿರ್ತಕ್ಕಂಥವನು ಅಂತ ನಾವು ಗಮನಿಸೋದಾದ್ರೆ, ಇಲ್ಲಿ ಜೈನ ಧರ್ಮ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಚಾವುಂಡರಾಯನ ಆಶ್ರಯ ದೊರೆ ಯಾರು, ಅಥವಾ ಚಾವುಂಡರಾಯನ ಆಶ್ರಯದಾತ ಯಾರು ಅಂತ ನಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಆಗ ಗಂಗರ ನಾಲ್ಕನೇ ರಾಚಮಲ್ಲನ ಇಲ್ಲಿ ನಾಲ್ಕನೇ ರಾಚಮಲ್ಲನ ಆಶ್ರಯದಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಚಾವುಂಡರಾಯ ಇದ್ದ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಥವಾ ಚಾವುಂಡರಾಯನಿಗೆ ಆಶ್ರಯವನ್ನ ನೀಡಿದಂತಹ ದೊರೆ ಹೆಸರೇನು ಅಂತ ಕೇಳಿದ್ರೆ ನಾವು ನಾಲ್ಕನೇ ರಾಚಮಲ್ಲ ಅಂತ ಬರಿತಾ ಹೋಗ್ಬೋದು. ಅಥವಾ ನಾಲ್ಕನೇ ರಾಚಮಲ್ಲ ಈ ಕೆಳಗಿನ ಯಾವ ವ್ಯಕ್ತಿಗಳಿಗೆ ಆಶ್ರಯವನ್ನ ನೀಡಿದ್ದ ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳಿದಾಗ ನಾವು ಚಾವುಂಡರಾಯ ಅಂತ ಇಲ್ಲಿ ನಾವು ಬರಿತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಎಲ್ಲ ಒಂದ್ ಕಡೆ ಶ್ರವಣ ಬೆಳಗುಳದಲ್ಲಿ ಗೊಮ್ಮಟನ ಪ್ರತಿಮೆಯನ್ನ ಕೆತ್ತಿಸಿದವರು ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ನೀವು ಚಾವುಂಡರಾಯ ಅನ್ನುವಂತಹ ಒಂದು ಹೆಸರನ್ನ ಬರೆಯಬಹುದು. ಹಾಗೇನೆ ಚಾವುಂಡರಾಯನು ಗಂಗರ ನಾಲ್ಕನೇ ರಾಚಮಲ್ಲನ ಮಂತ್ರಿ ಹಾಗೂ ಸೇನಾಧಿಪತಿಯಾಗಿದ್ದ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಥವಾ ನಾಲ್ಕನೇ ರಾಚಮಲ್ಲನ ಮಂತ್ರಿ ಯಾರಾಗಿದ್ದ ಇವುಗಳಲ್ಲಿ ಅಂತ ನಿಮ್ಗೆ ಏನಾದ್ರೂ ಪ್ರಶ್ನೆ ಕೇಳಿದಾಗ, ಉದಾಹರಣೆಗೆ ಚಾವುಂಡರಾಯ ಅಂತ ಕೇಳ್ಬೋದು, ಪಂಪ ಅಂತ ಕೇಳ್ಬೋದು, ರನ್ನ, ಜನ್ನ, ಈ ತರದ ಒಂದು ಆಪ್ಷನ್ ಅನ್ನ ಕೊಟ್ಟು ನಿಮ್ಗೆ ಕೇಳಿದಂತ ಸಂದರ್ಭದಲ್ಲಿ ನಾವು ಚಾವುಂಡರಾಯ ಅಂತ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಚಾವುಂಡರಾಯನ ಬಿರುದುಗಳು, ಯಾವ ಬಿರುದುಗಳನ್ನ ಹೊಂದಿದ್ದ ಚಾವುಂಡರಾಯ ಅಂತ ನಾವು ಗಮನಿಸೋದಾದ್ರೆ, ಇಲ್ಲಿ ಎಲ್ಲ ಒಂದ್ ಕಡೆ ಸಮರ ಪರಶುರಾಮ ಅನ್ನುವಂತಹ ಬಿರುದು, ಹಾಗೇನೆ ವೀರ ಮಾರ್ತಾಂಡ ಅನ್ನುವಂತಹ ಬಿರುದನ್ನ, ಹಾಗೆ ಪ್ರತಿಪಕ್ಷ ರಾಕ್ಷಸ ಅನ್ನುವಂತಹ ಬಿರುದನ್ನ ಹೊಂದಿರ್ತಾನೆ. ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಚಾವುಂಡರಾಯನು ತನ್ನ ಔದಾರ್ಯದಿಂದ ರಾಚಮಲ್ಲನಿಂದ ರಾಯ ಎಂಬಂತಹ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದ. ರಾಚಮಲ್ಲ ಇಲ್ಲಿ ರಾಯ ಅಂತ ಚಾವುಂಡರಾಯನನ್ನ ಕರೀತಾ ಇದ್ದ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಥವಾ ಯಾವ ರಾಜ ಇಲ್ಲಿ ಇರೋ ಒಂದ್ ಕಡೆ ಚಾವುಂಡರಾಯನನ್ನ ರಾಯ ಅಂತ ಕರೆದ ಅಂತ ನಮ್ಗೆ ಕೇಳಿದಂತ ಸಂದರ್ಭದಲ್ಲಿ ನಾಲ್ಕನೇ ಇಲ್ಲಿ ರಾಚಮಲ್ಲ ಅನ್ನುವಂತಹ ವ್ಯಕ್ತಿಯ ಹೆಸರನ್ನ ನಾವಲ್ಲಿ ಬರಿಬೇಕಾಗುತ್ತೆ. ಹಾಗೇನೆ ಚಾವುಂಡರಾಯ ಜನರಿಂದ ಅಣ್ಣ ಎಂಬ ಮೆಚ್ಚುಗೆಯನ್ನ ಪಡೆಯುತ್ತಾನೆ. ಅಂದ್ರೆ ಜನರ ಒಂದು ಮೆಚ್ಚುಗೆಯಲ್ಲಿ ಆ ಪ್ರೀತಿಯಿಂದ ಜನ ಚಾವುಂಡರಾಯನನ್ನ ಅಣ್ಣ ಅಂತ ಕರಿತಾ ಇರ್ತಾರೆ. ಹಾಗೇನೆ ಚಾವುಂಡರಾಯನು ಪಂಪನಂತೆ ಕವಿಯೂ ಹೌದು, ಹಾಗೇನೆ
ಕಲಿಯೂ ಹೌದು. ಕಲಿ ಅಂತಂದ್ರೆ ವೀರಾವೇಶದಿಂದ ಇಲ್ಲಿ ಯುದ್ಧವನ್ನ ಮಾಡ್ತಕ್ಕಂಥದ್ದು. ಹಾಗೇನೆ ಕವಿ ಅಂದ್ರೆ ಇಲ್ಲಿ ಕೃತಿಗಳನ್ನ ರಚನೆ ಮಾಡ್ತಕ್ಕಂತಹ ವ್ಯಕ್ತಿಯೂ ಕೂಡ ಹೌದು. ಹಾಗೆ ಚಾವುಂಡರಾಯನು ನೋಡಿ, ಇಲ್ಲಿ ಒಂದ್ ಕಡೆ ನಾವು ಗಮನಿಸೋದಾದ್ರೆ ಈ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅನ್ನುವಂತಹ ಗದ್ಯ ಕಾವ್ಯವನ್ನ ಬರೆದಿದ್ದಾನೆ ಅಥವಾ ಗದ್ಯ ಕೃತಿಯನ್ನ ಬರೆದಿದ್ದಾನೆ. ಈ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣಕ್ಕೆ ಮತ್ತೊಂದು ಹೆಸರಿದೆ, ಅದು ಚಾವುಂಡರಾಯ ಪುರಾಣ ಅಂತನೂ ಕೂಡ ಕರಿತಾ ಹೋಗ್ತಾರೆ. ಹೀಗೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣವನ್ನ ಚಾವುಂಡರಾಯ ಪುರಾಣವೆಂಬ ಇಲ್ಲಿ ಜನಮೆಚ್ಚುಗೆಯನ್ನ ಪಡ್ಕೊಂಡಿದೆ. ಜನರು ಮೆಚ್ಚಿಕೊಂಡು ಚಾವುಂಡರಾಯ ಪುರಾಣ ಅಂತ ಈ ಒಂದು ಕೃತಿಯನ್ನ ಕರೆದರು. ಇದನ್ನ ಗದ್ಯ ಕೃತಿ ಅಂತ ಹೇಳ್ತೀವಿ ಅಥವಾ ಗದ್ಯ ಕಾವ್ಯ ಅಂತನೂ ಕೂಡ ಕರೆದಿದ್ದೀವಿ. ಹಾಗೇನೆ ಚಾವುಂಡರಾಯ ಪುರಾಣವು ಜೈನರಲ್ಲಿ ಇಲ್ಲಿ ಪೂಜ್ಯರಾದಂತಹ ತೀರ್ಥಂಕರರ, ಚಕ್ರವರ್ತಿಗಳ ಇತ್ಯಾದಿ ಸುಮಾರು 63 ಜನ, ಇಲ್ಲಿ ಒಂದ್ ಕಡೆ ಈ ಶಲಾಕ ಪುರುಷರ ಕಥೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಸುಮಾರು 63 ಜನರ ಒಂದು ಕಥೆಯನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಚಾವುಂಡರಾಯ ಪುರಾಣ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಚಾವುಂಡರಾಯ ಪುರಾಣಕ್ಕೆ ಇಲ್ಲಿ ಒಂದ್ ಕಡೆ ಆಕಾರ ಗ್ರಂಥ ಯಾವುದು ಅಂತ ನಾವು ಕೇಳೋದಾದ್ರೆ, ಇಲ್ಲಿ ಆಕಾರ ಗ್ರಂಥ ಇಲ್ಲಿ ಜಿನಸೇನ ಗುಣಭದ್ರರ ಸಂಸ್ಕೃತ ಮಹಾಪುರಾಣ ಅನ್ನುವಂತಹ ಕೃತಿ ಒಂದ್ ಕಡೆ ಆಕರ ಗ್ರಂಥ ಅಂತ ನಾವು ಹೇಳ್ಬೋದು. ಹಾಗೇನೆ ಚಾವುಂಡರಾಯ ತನ್ನ ತಾಯಿಯ ಇಚ್ಛೆಯನ್ನ ಪೂರೈಸಲು ಚಾವುಂಡರಾಯ ಕೆತ್ತಿಸಿದಂತಹ ಗೊಮಟೇಶ್ವರ ವಿಗ್ರಹ ಸ್ಥಾಪನೆಯಾದಂತಹ ವರ್ಷ ಇಲ್ಲಿ ಕ್ರಿಸ್ತ ಶಕ 900 ಇಲ್ಲಿ ಒಂದ್ ಕಡೆ 84 ಅನ್ನುವಂತಹ ಅದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಒಂದು ಕಡೆ ನಾವು ಗಮನಿಸೋದಾದ್ರೆ ಇಲ್ಲಿ ಚಾವುಂಡರಾಯನ ವಿಚಾರಗಳನ್ನ ನಿಮ್ಗೆ ತಿಳಿಸಿದ್ದೀನಿ. ಮುಂಬರ್ತಕ್ಕಂತಹ ಪರೀಕ್ಷೆಯಲ್ಲಿ ಒಂದ್ ಕಡೆ ಸಂಭವನೀಯವಾದಂತಹ ಪ್ರಶ್ನೆಗಳು ಅಂತ ನಾವು ಗಮನಿಸ್ತಾ ಹೋಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.